ನೋಡ್ರಿ ಇಲ್ಲೊಂದು ಕಾಗೆ ಇದೆ. ಅಮೆರಿಕಾನಲ್ಲಿ ಕೂಡ ಕಾಗೆ ಇದೆ ಅಲ್ಲಿ ನೋಡಿ. ಕಾಗೆ ನಮ್ಮ ಕಾಕಿ ಥರನೇ ಇದೆ ಅಪ್ಪೋ. ಇಲ್ಲಿ ಅಮೆರಿಕಾನಲ್ಲಿ ಏನನ್ನು ಡಿಫ್ರೆಂಟ್ ಆಗಿದೆ ಅಂದರೆ ಅದೊಂದು ಕಾಗೆ ನೋಡಿ. ಇಲ್ಲೊಂದು ಪಕ್ಷಿ, ಆಮ್ಯಾಕ ನೋಡಿ ಇಲ್ಲೊಂದು ಪಕ್ಷಿ ಬ್ಲ್ಯಾಕ್ ಆ್ಯಂಡ್ ವೈಟು ಕಾಗೆ ನೋಡಿ. ಪಕ್ಕ ನಮ್ಮ ಇಂಡಿಯನ್ ಕಾಗೆ ಥರನೇ ಇದೆ ನೋಡು. ಇಲ್ಲೊಂದಿದೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು ಇವರು ಇಬ್ರಾಳು. ನೋಡಿದ್ರ ಕಾಗೆಗಳು ಅಮೆರಿಕಾನಲ್ಲಿ ಕೂಡ ಕಾಗೆ ಕಾಗೆಗಳು ಇಲ್ಲಿ ನೋಡಿ ಸೇಮ್ ಹಂಗೆ ಇದೆ. ಏನು ಸಿಗ್ತದೆ, ಏನೋ ಹುಟ್ರ ಸಿಗ್ತದೇನೋ ಇಲ್ಲಿ. ಪಾಪ ಯಾರು ಊಟ ಹಾಕಲ್ಲ. ನೋಡು ಅಕ್ಕಿಗಳು, ಇದೇನೋ ಬ್ಲಾಕ್ ಅಕ್ಕಿಗಳಂತೆ ನೋಡಿ. ಇವೆಲ್ಲ ಬಂದವೆ ಪಾಪ ಊಟ ಹುಡ್ಕೊಂಡು ನೋಡಿ. ಇಲ್ಲೊಂದು ಪ್ರದೇಶ, ಈ ಪ್ರದೇಶದಲ್ಲಿ ಬಂದು ಕಾಗೆ ನೋಡಪ್ಪ. ಅಮೆರಿಕನಲ್ಲಿ ಏನೋ ಬೇರೆ ವಿಧವಾಗಿ ಅಂದ್ಕೊಂಡಿದ್ರೆ ಅಲ್ಲಿನೂ ಇದೇ ಥರ ಇದೆ. ಯಾಕಂದರೆ ಇಲ್ಲಿ ಪಂಚಭೂತಗಳೇ ಇರೋದು, ಅಲ್ಲಿ ಪಂಚಭೂತಗಳೇ. ಎಲ್ಲಿ ನೋಡಿದ್ರೂ ಪಂಚಭೂತಗಳೇ ಇರೋದು. ಅದಕ್ಕೆ ದೇವರು ಇವ್ರನ್ನ ಸೃಷ್ಟಿ ಮಾಡವನೆ. ನಾವು ಏನೇನೋ ಅಂದ್ಕೊಳೋದು, ಅಲ್ಲೋದ್ರೆ ಏನಿದೆ, ಇಲ್ಲೋದ್ರೆ ಏನಿದೆ, ಎಲ್ಲೋದ್ರೂ ಏನೂ ಇಲ್ಲ. ಇರೋದೇ ಪಂಚಭೂತಗಳು. ಯಾವ್ಯಾವ ಪಂಚಭೂತಗಳು? ಆಕಾಶ, ಭೂಮಿ, ನೀರು, ವಾಯುವು, ಇನ್ನೊಂದೇನು ಅಗ್ನಿ. ಇದೆಲ್ಲ ಇರಬೇಕು. ನಾವು ಬದುಕಬೇಕು ಅಂದರೆ ಇದೆಲ್ಲ ಸಮಾಂತರವಾಗಿ ಅವ್ರ ರೇಷಿಯೋ ಇರ್ತದೆ ನಮ್ಮ ಬಾಡಿನಲ್ಲಿ. ಔಟ್ ರೇಷಿಯೋ ಪ್ರಕಾರನೇ ಇರಬೇಕು. ಯಾವುದು ಹೆಚ್ಚು ಕಮ್ಮಿ ಆದರೆ ಕೂಡ ನಮಗೆ ಅಡಿಷನೆ ಉಂಟಾಗಿಬಿಡ್ತದೆ, ಆರೋಗ್ಯ ಕೆಟ್ಟೋಗ್ಬಿಡ್ತದೆ. ಅವಾಗೇನು ಮಾಡಬೇಕು? ಪಂಚಭೂತಗಳನ್ನ ಪ್ರೇಯರ್ ಮಾಡಬೇಕು. ಆ ಸಿಸ್ಟಮ್ ಬಂದ್ಬಿಟ್ಟು ಫಾಲೋ ಮಾಡಿ ಕರೆಕ್ಟ್ ಮಾಡ್ಕೋಬೇಕು. ಇದು ರಹಸ್ಯ. ಈ ರಹಸ್ಯನ ಎಲ್ಲರೂ ಹೇಳ್ಕೊಂಡ್ರೆ ಆರೋಗ್ಯವಾಗಿರ್ತಾರೆ. ಸೊ ಇವಾಗ ನಮ್ಮದು ಸಬ್ಜೆಕ್ಟ್ ಏನಂದರೆ ಕಾಗೆಗಳು ಅಮೆರಿಕಾನಲ್ಲಿ ಇವೆ ನೋಡು. ಇನ್ನೂ ಹತ್ರ ಹೋಗಿ ನೋಡಿಸ್ತೀನಿ. ಅದು ಆರು ಬಿಡ್ತದೆ ಏನೋ ನನಗೂ ಗೊತ್ತಿಲ್ಲ. ಅದು ಇನ್ನೊಬ್ಬನು ಬಂದವನು 3 ಕಾಗೆಗಳಪ್ಪ. ಇಲ್ಲಿ ನೋಡಪ್ಪ, ಇಲ್ಲಿ ನೋಡ್ರಪ್ಪ ಪಕ್ಷಿಗಳು, ಕಾಗೆಗಳು ಇಲ್ಲಿ ನೋಡ್ರಪ್ಪ. ಅಮೆರಿಕಾನಲ್ಲಿ ಕೂಡ ಅದೇ ಕಾಗಿನೇ, ಇಂಡಿಯಾನಲ್ಲಿನೂ ಅದೇ ಕಾಗಿನೇ. ನನಗೆ ನಾನು ಒಂದು ತಿಂಗಳಿಂದ ಇದ್ದೆ. ಏನಪ್ಪ ಇಲ್ಲಿ ಕಾಗೆಗಳಿಲ್ಲ ಅಂದ್ಕೊಂಡಿದ್ರೆ ಇವತ್ತು ಸಿಕ್ಕೋಯ್ತು ಅವನು. ಇಂಥ ವೀಡಿಯೋಗಳು ಹಾಕ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಿಮ್ಮ ಸ್ನೇಹಿತ ಸತ್ಯಮೂರ್ತಿ.